ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಹಾಗಲಕಾಯಿ ತೊಗೊಂಬಂದಿದ್ದ ತೇಜು. ಸೊ ಗೊಜ್ಜು ಮಾಡೋಣ, ಹಾಗಲಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿರೋ ಅಂಥದ್ದು. ಸೊ ನಾನು ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಜೀರಿಗೆ ಇಷ್ಟು ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಅದು ಹುರಿದು ಆದಮೇಲೆ ಇದು ಸೆಕೆಂಡ್ ಪ್ರಾಸೆಸ್. ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾಕಾಳು ಇಷ್ಟು ಹಾಕ್ಬಿಟ್ಟು ಅದು ಕೂಡ ಹುರಿತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಮಸಾಲೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಏನು ಹುರಿದಿಟ್ಟಿದ್ನಲ್ವ ಅದು ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದೀನಿ. ಈ ಕಡೆ ಹಾಗಲಕಾಯಿ ಕೂಡ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಇದು ಕೂಡ ಹುರಿದಿದ್ದಾಯಿತು. ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾಕಾಳು ಇಷ್ಟು ಹುರಿಬೇಕು. ಹುರಿದಾದ್ಮೇಲೆ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ನಾವೇನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆನಾ. ಸೊ ನಾನಿಲ್ಲಿ ಏನು ಇದು ಮಸಾಲ ಹುರಿದಿಟ್ಟಿದ್ವಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ಇದು ಏನು ಹಾಗಲಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈ ಕಡೆ ತಣ್ಣಗಾಗೈತೆ. ಇದಕ್ಕೆ ನಾನು ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಪೇಸ್ಟ್ ಮಾಡ್ಕೊತೀನಿ ಗಾಯ್ಸ್. ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗಾಯ್ಸ್. ಸ್ಮೆಲ್ಲು, ಆ ಧನಿಯಾಕಾಳು ಎಲ್ಲ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿರ್ತೈತೆ. ಸೊ ನಾನಿಲ್ಲಿ ಖಾರದ ಪುಡಿ 1 ಸ್ಪೂನು ಪುಡಿ ಉಪ್ಪು ಹಾಕಿದ್ದೀನಿ. ಸೊ ಅದು ಹಾಕಿ ಹಾಗಲಕಾಯಿಗೆಲ್ಲ ತುಂಬಿಬಿಟ್ಟು ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕ್ಬಿಟ್ಟು ಆ ಮಸಾಲೆ ಹಾಕಿ ಲಾಸ್ಟಲ್ಲಿ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರಿದ್ಬಿಟ್ಟು ಅದಾದಮೇಲೆ ಹಾಗಲಕಾಯಿ ಹಾಕಿರೋವಂಥದ್ದು. ನಾ ವೀಡಿಯೋನ ಫುಲ್ ಮಾಡ್ತಾಯಿದ್ದೆ ಅಂತ ವೀಡಿಯೋನ ಅದು ಎಲ್ಲ ಸ್ವಲ್ಪ ಡಿಲೀಟ್ ಆಗಿಬಿಟ್ಟೈತೆ. ಸೊ ಹಾಗಾಗಿ ಆ ರೆಸಿಪಿ ಸ್ವಲ್ಪ ಅರ್ಧಂಬರ್ಧ ಆಯಿತು ಅನಿಸುತ್ತೆ. ಅದಾದಮೇಲೆ ಇದಕ್ಕೆ ನಾವು ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತದೆ. ಸೊ ತಿಂಡಿಗೆ ಚಪಾತಿ ಮಾಡಿದ್ವಿ, ಚೆನ್ನಾಗಿತ್ತು ರೊಟ್ಟಿ ಥರ. ಅದಾದಮೇಲೆ ಮಕ್ಕಳು ಕೂಡ ಊಟ ಮಾಡಿದರು. ನಮ್ಮ ಮನೆ ಅಮ್ಮ ಭಾಳ ಚೆನ್ನಾಗೈತೆ ಅಂತ ಹೇಳಿ ತಿಂದಳು. ಅವಳು ಆ್ಯಕ್ಚುಲಿ ಹಾಗಲಕಾಯಿ ಎಲ್ಲ ತಿನ್ನೋದಿಲ್ಲ, ಬಟ್ ಇವತ್ತು ತುಂಬ ಚೆನ್ನಾಗೈತೆ ಟೇಸ್ಟು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಊಟ ಮಾಡಿದ್ಲು. ಪಾಪಗೆ ಮಾಮೂಲಿ ಅವಳಿಗೆ ಮುದ್ದೆ ಅಥವಾ ಅನ್ನ, ತುಪ್ಪ ಇಲ್ಲ ತರಕಾರಿ ಕಿಚಡಿ ಈ ಥರ ಮಾಡಿ ತಿನ್ನಿಸ್ತೀನಿ. ಸೊ ಅವಳು ಇವತ್ತು ಇಡ್ಲಿ ತಿಂದಳು. ಬೆಳಗ್ಗೆನೇ ಅವ್ರ ಅಪ್ಪಾಜಿ ಇಡ್ಲಿ ತೊಗೊಂಬಂದು ಕೊಟ್ಟಿತ್ತು. ಮನೇಲಿ ಏನಾದರೂ ಸ್ವಲ್ಪ ಲೇಟ್ ಆಯಿತು ಅಡುಗೆ ಮಾಡೋದು ಅಂತಂದರೆ ಮಗಳಿಗೆ ದೋಸೆನೋ ಅಥವಾ ಇಡ್ಲಿನೋ ಹೋಟ್ಲಲ್ಲಿ ತೊಗೊಂಬಂದು ಕೊಟ್ಬಿಡ್ತಾರೆ. ಸೊ ಅವಳು ಆರಾಮಾಗಿ ತಿಂದ್ಕೊಂಡು ಒಂದು ಬಾಟಲ್ ಇದೆಯಲ್ಲ ಅದರಲ್ಲಿ ಹಾಲು ಕುಡಿದ್ಬಿಟ್ಟು ಸೊ ಆರಾಮಾಗಿ ಆಟ ಆಡ್ಕೊಳ್ತಾ ಇದ್ದಾಳೆ. ಹನಿನೂ ಕೂಡ ಕಂಪ್ನಿಗಿದ್ದಾಳೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಕೊನೆಗಂಟ ವಿಡಿಯೋ ನೋಡಿ. ಹಾಗೆ ಓಕೆ ಗೈಸ್, ಇದು ನೈಟು ಊಟ. ಸೊ ಮುದ್ದೆ ಮತ್ತು ಚಟ್ನಿ ಮಾಡಿದ್ವಿ. ನಮ್ಮ ಮಾವ ಬಂದಿದ್ರಲ್ಲ, ಅವರಿಗೆ ಮುದ್ದೆ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅವ್ರಿಗೆ ಮುದ್ದೆ ಚಟ್ನಿ ಮಾಡಿದ್ವಿ. ಹಾಗೆ
ಚಪಾತಿ ಪಲ್ಯ ಎಂಥ ಚೆನ್ನಾಗಿತ್ತು ಗೊತ್ತಾ ಗೈಸ್. ಟೇಸ್ಟ್ ಮಸ್ತಿತ್ತು. ನಾನು ಯಾವಾಗಾದರೂ ಪೂರ್ತಿ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಮ್ಮದೆಲ್ಲ ಊಟ ಆಯಿತು. ಪಾಪು ಮಲಗಿದ್ಲು, ಊಟ ಮಾಡಿ ಮತ್ತೆ ಎದ್ದಿದ್ದಾಳೆ. ಎದ್ಬಿಟ್ಟು ಇಲ್ಲಿ ಆಟ ಆಡ್ತಾವಳೆ. ತುಂಬಾ ಹಿಂಸೆ ಕೊಡ್ತಾಳೆ ನೈಟ್ ಹೊತ್ತು, ಮಲಗೋದೇ ಇಲ್ಲ. ನಾನು ನಿದ್ದೆಗಣ್ಣಲ್ಲಿರ್ತೀನಿ, ತೂಗುಡಿಸ್ಕೊಂಡು ನಿದ್ದೆ ಮಾಡ್ತಿರ್ತೀನಿ. ಅವಳು ಎದ್ದು ಅಮ್ಮ ಅಮ್ಮ ಅಂತಿರ್ತಾಳೆ. ನಾನೇನಾದ್ರು ಕಣ್ಣು ಮುಚ್ಚಿದ್ರೆ ಸಾಕು ಅಮ್ಮ ಅಮ್ಮ ಅಂತ ಅಂತಿರ್ತಾಳೆ. ಸೊ ಹಿಂಗೆ ಅನಿಮ ಕೂಡ ಊಟ ಮಾಡಿದ್ಲು. ಊಟ ಮಾಡಿ ಹಾರ್ಲಿಕ್ಸ್ ಕುಡಿತಾವಳೆ. ಇಲ್ಲಿ ಪಾಪು ಕೂಡ ಆಟ ಆಡ್ತಾವಳೆ. ಇಲ್ಲಿ ಎಲ್ಲರೂ ಮಲಗೋಕ್ಕೆ ರೆಡಿಯಾಗಿದ್ದರೆ ಇವಳು ಎದ್ಬಿಟ್ಟು ಸುಮ್ಮನೆ ಆಟ ಆಡೋದು. ಇವಳು ಅವಳು ಭಾರಿ ಇಬ್ಬರು ಜೊತೆ ಇದ್ಬಿಟ್ರೆ ಹೆವಿ ಟಾರ್ಚರ್. ಇಬ್ಬರದು ಭಾರಿ ಹಿಂಸೆ ಕೊಡ್ತಾರೆ. ಬಟ್ ಅಷ್ಟೇ ಚೆನ್ನಾಗಿರ್ತಾರೆ ಇಬ್ಬರು ಅಕ್ಕ ತಂಗಿಯರು. ಸೊ ಹಿಂಗೆ ರಾತ್ರಿ 10:30 11 ಗಂಟೆ ಆದ್ರೂ ಮಲಗಲ್ಲ. ಅಯ್ಯೋ ದೇವರೇ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಹಾಗಲಕಾಯಿ ಗೊಜ್ಜು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದ್ರೂ ನಿಮಗೆ ಶೇರ್ ಮಾಡ್ತೀನಿ. ಸೊ ಓಕೆ, ಬರಲಾ? ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ ಪ್ಯಾಂಟ್ಗೆ ಹಿಂದೆ ಚಿಂಗಮ್ ಎಲ್ಲ ಮಾಡ್ಕೊಂಡು ಹೆಂಗೆ ಕಾಣ್ತಿತ್ತದ ಅಸಹ್ಯವಾಗಿ. ಮಲಿಕೆ ಹೋಗೆ ಪಪ್ಪು, ಸಾಕು. ಹಾಲು ಅಷ್ಟು ಕುಡಿಬೇಕು ನೋಡು. ನೀವೇನ ಅದ್ರಲ್ಲಿ ಬಿಟ್ಟಿದಿ ಅಂದ್ರೆ ಐತ್ ನಿಂಗೆ. ಕಿಟ್ಕಿ ಹಾಕ ನಿಮ್ಮ ಹಾಲು ಕುಡಿಯಲ್ಲ ಅಂತೆ ಬಿಡು. ಪಪ್ಪ ಮಲಗಲ್ವೇ ನೀನು? ನೋಡಲ್ಲೇ ತಿಂದಿರೋದು ಹೆಂಗ್ ಕೆನ್ನೆ ಮೇಲೆ ಹಂಗೆ ಐತೆ. ಹನಿ ಬಾಯ್ ಒರ್ಸಮ್ಮ ಅವಳಿಗೆ. ಬಾಯ್ ಹಿಂಗನ್ನು ಕೆನ್ನೆ ಅದ ಬಿಕ್ಕೊಂಡು ತಿಂದು ನೋಡು. ಬಾರೆ ಪಪ್ಪು. ಲೇ ಆಂಟಿಗೆ ಆಪರೇಷನ್ ಆಗೈತೆ. ಅವಳು ಪಾಪು ನಿದ್ದೆ ಬಂದಿಲ್ವೇನೆ ನಿನಗೆ? ಬಂದಿಲ್ವಂತೆ. ಮಲಗಲ್ಲೇ ನೀನು? ಏ ಪಾಪು ತಿಂದು ಮೈಗೆಲ್ಲ ಹಚ್ಕೊಂಡು ಕರ್ಲಿ ಏರು. ಮಾತಾಡ್ಸಲ್ಲ.